ಏಯ್ ಅವ್ರ ಬಾ ಯಾಕ್ರಿ ಮುಚ್ಚಿಸ್ತೀರಾ? ನಡೀರಿ ಪೊಲೀಸ್ ಸ್ಟೇಷನ್ಗೆ. ಯಾರ್ ಬಾ ಯಾರು ಮುಚ್ಚಿಸ್ತಾರಂತ ನೋಡೇ ಬಿಡೋಣ. ಈ ತರ ರೋಲ್ ಕಾಲ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಯಾರು ಹೇಳ್ತಿದ್ದೀವಿ ರೋಲ್ ಕಾಲ್ ಅಂತ? ರೋಲ್ ಕಾಲು ಅವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಕಾಲರ್ ಹಿಡ್ಕೋತೀರಾ? ಮಾ ನನ್ನ ಕಾಲೇಜ್ ಇದೆ ಅಂತ ಹೇಳಿದ್ರು ರಜೆ ಹಾಕ್ಸ್ಕೊಂಡು ಕರ್ಕೊಂಬಂದಿದ್ಯಾ. ಈ ಹಾಳು ಮೂಳು ತರಕ್ಕೆ ನಾನೇ ಬೇಕಿತ್ತಾ? ಈ ಎಲ್ಲ ಸಾಮಾನು ನಾನೇ ಎತ್ಕೊಂಡ್ಬರಕ್ಕಾಗತ್ತೇನೆ? ಸತ್ಯ ಇದ್ದಿದ್ರೆ ಈ ಅಮ್ಮ ಸಾಕು. ಸತ್ಯ ಇದ್ದಿದ್ರೆ ಎಲ್ಲ ಕೆಲಸ ಮಾಡ್ತಿದ್ಲು. ನಾನು ದೊಡ್ಡ ವೇಸ್ಟ್ ಅಂತಾನ? ನಾನು ಮದುವೆ ಆಗೋದ್ಮೇಲೆ ನೀವಿಬ್ರೆ ಖುಷಿಯಾಗೇ ಇರ್ರಿ ಮನೇಲಿ. ಯಾಕೆ ಹಾಗಂತೀಯ? ಮದುವೆ ಆಗಿ ಹೋದ್ಮೇಲೆ ನಮ್ಮೆಲ್ರಿಗಿಂತ ನೀನೇ ಚೆನ್ನಾಗಿರೋದು. ಅದಕ್ಕೆ ಈಗಲೇ ಟಾರ್ಚರ್ ಕೊಡ್ತೀಯಾ? ಈ ಟಾರ್ಚರ್ ಅಂತ ಯಾಕೆ ಅನ್ಕೋತೀಯಾ? ಟ್ರೈನಿಂಗು ಅನ್ಕೋ. ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಪ್ರತಿಯೊಂದು ಹೆಣ್ಮಕ್ಳು ಗಂಡನ ಮನೆ ಹೇಗೆ ನೋಡ್ಕೋಬೇಕಂತ ತಿಳ್ಕೊಂಡಿರ್ಬೇಕು. ಆ ಮನೇಲಿ ಈ ಕೆಲಸನೆಲ್ಲ ಮಾಡಕ್ಕೆ ಕೆಲ್ಸದವ್ರು ಇರ್ತಾರೆ. ಹಾಗಂತ ನಾನು ಈ ಕೆಲ್ಸದವ್ರು ಮಾಡೋ ಕೆಲಸನ ನಾನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನೀನ್ ಒಳ್ಳೆ ಮಾತಾಡ್ ಕೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಕೇಳೋ ರೀತಿನಲ್ಲಿ ಕೇಳ್ದಾಗ ನೀನ್ ಕಲ್ಪಿಸೋದು ನಂದೇ ಕೊಲ್ಪಟ್ಟಿ ಹಿಡಿತಾ ನಂದೇ ಕೊಲ್ಪಟ್ಟಿ. ಏಯ್ ತಗಿರಿ ಕೈನ. ಈ ತರ ಗೂಂಡಾಗಿರಿ ಮಾಡಿದ್ರೆ ನಾನು ಎದುರ್ಕೊಂಡ್ಬಿಡ್ತೀನಾ? ನನ್ಗೂ ರೌಡಿಗಳು ಗೊತ್ತು. ನಾನು ದೊಡ್ಡ ರೌಡಿನೇ. ಒಳ್ಳೆ ಜಾಗಲ. ನಿಜ ಗಾಡಿ ಡ್ಯಾಮೇಜ್ ಆಗಿರೋದ್ರಲ್ಲೇ ಹೋಗಿರೋದು. ಈಗ ಬಾಡಿನೂ ಡ್ಯಾಮೇಜ್ ಆಗುತ್ತೆ. ನಿಮ್ ತಪ್ಪಾಗ ನಾನು ಯಾಕ್ರಿ ಕಾಸು ಕೊಡ್ಬೇಕು? ಸ್ಟೇಷನ್ ಹೋಗೋಣ ನಡೀರಿ. ಈ ತರ ವಸೂಲಿ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಎಲ್ಗೂ ಬರೋದಿಲ್ಲ. ವಸೂಲಿ ಮಾಡ್ದಲೆ ನಾನು ಎಲ್ಲಿಂದ ಕದ್ದಲ್ಲ. ಬೇರೆ ಸ್ಟಾರ್ಟ್ ಆಯ್ತು. ಗಾಡಿ ಇಲ್ಲೇ ಇಟ್ಟು ಬಾ. ಮಗ ಒಂದು ನೋಡು, ಜಾನಕಿ ಅಮ್ಮ ದಿವ್ಯಕ್ಕನು ಬಂದ್ರು. ಇವಾಗ ಟ್ವಿಸ್ಟು ಅಂತಂದ್ರೆ ಮಗ ಇವಾಗ ಜಗಳ ಬೇರೆ ಲೆವೆಲಲ್ಲಿ ಇರುತ್ತೆ. ಬಾ ಹತ್ರ ಹೋಗಿ ನೋಡೋಣ. ಭಾವ ಏನ್ ಮಾಡ್ತಿದ್ದೀರಾ? ಭಾವ ಬಿಡಿ ಅವ್ರನ್ನ. ತಮಾಷೆ ಮಾಡ್ಕೊಂಡು ಭಾವ ಅವ್ರನ್ನ ಬಿಡಿ. ಬಿಟ್ರೆ ಕಾಸು ನೀನು ಕೊಡ್ತೀರಾ? ವಿಷಯ ಏನು ಅಂತ ಗೊತ್ತಿತ್ತಲ್ಲ, ಮಧ್ಯದಲ್ಲಿ ಬಂದು ಮಾತಾಡೋಣ. ನೀನು ನಿನಗೂ ನಿನ್ನ ಮಗಳಿಗೂ ಬೇರೆ ಕೆಲಸ ಇಲ್ವಾ? ನನ್ನ ವಿಷಯದಲ್ಲಿ ಯಾಕೆ ಮುಗ್ ತೂರ್ಸ್ಕೊಂಡ್ ಬರ್ತೀರಾ? ಹೋಗಿ ಇಲ್ಲಿಂದ ಹೋಗಿ. ಭವನ್ ನೀವು ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರಾದ್ರೂ ನನಗೇನೋ ಮೊದಲು ಕಾಸು ಪಡಿಲಿ ಇಲ್ಲಿ ಬೇಡ. ಅಯ್ಯೋ ಭಾವ, ಇವರು ನಮ್ಮನೆ ಗಡಿ ಆಗಿ ಬರ್ತಿರೋರು. ಅಮ್ಮನ್ ಬೇಬಿ ಆಗ್ಲೇ ಆಂಟಿಗೆ ಪರಿಚಯ ಆಗ್ಬಿಟ್ಟವನಲ್ಲೋ. ಆಂಟಿ ದಿವ್ಯಕ್ಕಂಗೂ ಪರಿಚಯ ಮಾಡ್ಸಿರ್ಬೇಕು. ಅದಕ್ಕೆ ಅವರು ಸ್ಮೈಲ್ ಮಾಡ್ತಾವ್ರೆ. ಇನ್ನೇನ ಮತ್ತೆ ಆಲ್ರೆಡಿ ಅಮೂಲ್ ಬೇಬಿನ ಅಳಿಯ ಅಂತ ಒಪ್ಕೊಳ್ಳೋ ಲೆವೆಲ್ ಕ್ಲೋಸ್ ಆಗ್ಬಿಟ್ಟವ್ರೆ. ನಮ್ಮ ಅಮೂಲ್ ಬೇಬಿಗೂ ಅವರೇ ಸತ್ಯನಮ್ಮ ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಅವ್ರು ಬರ್ತಿದ್ದಂಗೆ ಕೈ ಇಳಿಸ್ಬಿಟ್ಟ. ನಮ್ ಚಿಕ್ಕಮ್ಮನ ಮನೆಗಳು ಯಾಕೆ ಬರ್ತಿರೋದು ನೀವೇನಾ? ನೋಡ್ದ್ಯಾ ಅಂತಮ್ಮ, ಆಂಟಿ ನಮ್ಮ ಹತ್ರ ವಿಚಾರಿಸಕ್ಕೆ ಹೇಳಿ ಆಲ್ರೆಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅಳಿಯ ಅನ್ನೋ ಲೆವೆಲ್ಗೆ ಮಾತುಕತೆ ಮುಗಿಸ್ಬಿಟ್ಟಿದಾರಲ್ಲೋ. ಹಂಗಿದ್ರೆ ನಾವೇ ಸತ್ಯನ ಹತ್ರ ಮಾತಾಡ್ತಿರೋ ಸ್ಲೋ ಅಂತ ಆಯ್ತು. ಮಗ ಅಮೂಲ್ ಬೇಬಿ ಆಲ್ರೆಡಿ ಸತ್ಯ ಅವರಮ್ಮನ ಹತ್ರ ಅಳಿಯ ಅಂತ ಅನ್ನಿಸ್ಕೊಂಡು ಅಷ್ಟು ಹತ್ರ ಆಗೋನೆ. ಆದ್ರೆ ನಮ್ ಸತ್ಯಂಗೆ ಇನ್ನೂ ಡೈರೆಕ್ಟ್ ಪ್ರಪೋಸೇ ಮಾಡಿಲ್ವಲ್ಲೋ. ಸತ್ಯ ಯಾವತ್ತೂ ಗುರುಗುರು ಅಂತಿದ್ರೆ ಇವನೇನ್ ಮಾಡ್ತಾನೆ ಪಾಪ. ಇವಳು ಮಾತಾದ್ರೆ ಅವಾಜ್ ಆಗ್ತಾಳೆ. ಈ ಪಾಪುಗೆ ಪ್ರಪೋಸ್ ಮಾಡೋಕ್ ಧೈರ್ಯ ಎಲ್ಲಿಂದ ಬರುತ್ತೆ? ಅದು ಕರೆಕ್ಟ್. ನಾವೇ ಟಾಪ್ ಇಯರ್ ಅಲ್ಲಿ ಪ್ಲಾನ್ ಮಾಡಿ ಅವರಿಬ್ರು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೊಳ್ಳೋ ತರ ಮಾಡ್ಲೇಬೇಕು. ಅದೇ ನಮ್ಮ ಮುಂದೆ ಇರೋ ಗುರಿ.
ಏನು ಇವತ್ತು ಜನಸಂಖ್ಯೆ ಕಡಿಮೆ ಇದೆ, ಅವರೆಲ್ಲ ಇಲ್ಲಿ? ನಾಗರಾಜು ಮತ್ತೆ ಗುಂಗ್ರು ಆನ್ ಡ್ಯೂಟಿಗೆ ಹೋಗಿದಾರಮ್ಮ. ಓಹೋ, ಆನ್ ಡ್ಯೂಟಿನಾ? ಏನು ಮೆಟೀರಿಯಲ್ಸ್ ತರಕ್ಕ? ಅವತ್ ನಾನ್ ಮಾರ್ಕೆಟ್ಗೆ ಹೋಗಿ ಅಂದಾಗ ಒಬ್ರೊಬ್ರು ಒಂದೊಂದು ನಾಟಕ ಆಡ್ತಿದ್ರಿ. ಇವತ್ತೇನ್ ಆಚೆ ಹೋಗಿದ್ದಾರೆ? ಅವತ್ತು ನಮ್ಮ ಅಮೂಲ್ ಬೇಬಿಗೋಸ್ಕರ. ನಿಮ್ಮ ಅಮೂಲ್ ಬೇಬಿನಾ? ಸರಿ ಬಿಡಮ್ಮ, ನಿನ್ನ ಅಮೂಲ್ ಬೇಬಿನೇ. ಇದನ್ನೇ ತಲೆ ಹರಟೆ ಅನ್ನೋದು. ಈಗ ಮಾತ್ ಸಾಕು, ಅವ್ರಿಗೆ ಫೋನ್ ಮಾಡಿ ಬರ್ತಾ 2 ಸ್ಪಾರ್ಕ್ ಪ್ಲಗ್ ಮತ್ತೆ ನೆನ್ನೆ ಬಂದಿದ್ ಗಾಡಿದ ಹೆಡ್ ಲ್ಯಾಂಪ್ ಬಲ್ಬ್ ತರಕ್ ಹೇಳಿ. ಅಯ್ಯೋ, ಅವ್ರಿಬ್ರು ಮಾರ್ಕೆಟ್ ಹೋಗಿಲ್ಲ ಸತ್ಯ. ಯಾರೋ ಬೈಕ್ ಪಂಚರ್ ಆಗಿತ್ತು ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೋಗಿರೋದು. ಹೌದಾ? ಪಂಚರ್ಗೆ ಅಂತ ಹೋದವರು ಇಷ್ಟೊತ್ತು ಏನ್ ಮಾಡ್ತಿದ್ದಾರೆ? ಪಂಚರ್ ಆಗಿರೋದ್ ಗಾಡಿಗೋ ಅಥವಾ ಅವ್ರಿಗೋ? ಅದು ನಿಜ, ಅವ್ರಿಗೆ ಪಂಚರ್ ಆಗಿದ್ರು ಆಗಿರ್ಬೋದು. ಸರಿ ಸರಿ, ಬರ್ತಾ ಅಲ್ಲೇ ಎಲ್ಲಾದ್ರೂ 8ನೇ ನಂಬರ್ ಸ್ಪ್ಯಾನರ್ ತರಕ್ ಹೇಳು. ಮತ್ತೆ 1 ಲೀಟರ್ ಪೆಟ್ರೋಲು ಅರ್ಜೆಂಟ್ ಇದೆ. ಸರಿ ಸತ್ಯ, ಕೈಯೆಲ್ಲ ಗಲೀಜಾಗಿದೆ, ವಾಶ್ ಮಾಡ್ಕೊಂಡು ಫೋನ್ ಮಾಡ್ತೀನಿ. ನಿನ್ ಕೋಪ ತೀರೋವರೆಗೂ ನನ್ಗೆ ಹೊಡಿ, ಆವಾಗಲೇ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗೋದು. ಕ್ಷಮಿಸಿ ಕಾರ್ತಿಕ್, ಇವರು ನಮ್ಮ ಯಜಮಾನ್ರ ಅಣ್ಣ. ಆ? ಹೌದಾ? ನನಗೆ ಗೊತ್ತಾಗ್ಲಿಲ್ಲ ಅತ್ತೆ. ಸಾರಿ ಸಾರಿ ಸರ್, ನೀವು ಯಾರು ಅಂತ ಗೊತ್ತಾಗದೆ ನಿಮ್ಮ ಹತ್ರ ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ. ಇವರು ಎಂಗೇಜ್ಮೆಂಟಿಗೆ ಬಂದಿರಲಿಲ್ವಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ಇವರೇ ನನ್ನ ದೊಡ್ಡಪ್ಪ. ನಿಮಗೆ ದೊಡ್ಡಪ್ಪ ಆದರೆ ಇವ್ರು ನನಗೆ ದೊಡ್ಡ ಮಾವ ಆಗಬೇಕು. ಆಶೀರ್ವಾದ ಮಾಡಿ. ಹೌದಪ್ಪ, ಆ ಯಪ್ಪ ನಿನಗೆ ದಡ್ಡ ಮಾವನೇ. ನೋಡ್ದ ಅಣ್ತಮ್ಮ, ಎಷ್ಟಂದ್ರು ಫ್ರೆಂಡ್ಸೇ, ಫ್ಯಾಮಿಲಿನೇ. ಅವ್ರವ್ರೆ ಎಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊಂತವ್ರು ನೋಡು. ಬಿಡ ಅಂತಮ್ಮ, ಸತ್ಯನ್ ಫ್ಯಾಮಿಲಿ ಬೇರೆ ಅಲ್ಲ, ನಮ್ಮ ಫ್ಯಾಮಿಲಿ ಬೇರೆ ಅಲ್ಲ. ಸತ್ಯಂಗೆ ನಾವೆಲ್ಲ ಅಂತ ಮಂದಿರೋ ಅಂದಮೇಲೆ ಅವರೆಲ್ಲ ನಮ್ಮ ಫ್ಯಾಮಿಲಿನೇ ತಾನೇ. ನಾವೆಲ್ಲ ಒಂದೇ ಕುಟುಂಬ. ಸರಿ ಮಗ, ನಮ್ಮ ಅಮೂಲ್ ಬೇಬಿಗೆ ದಿವ್ಯಕ್ಕೆ ಏನಾಗಬೇಕು? ಅಷ್ಟು ಗೊತ್ತಾಗಲ್ಲ ದಡ. ಅವ್ರಿಗೆ ಅತ್ತಿಗೆ. ದಿವ್ಯಕ್ಕ, ನಿನ್ ಸೆಲೆಕ್ಷನ್ ಸೂಪರು. ಅಯ್ಯೋ, ನನ್ನ ಮಗ ತಡ್ಯ, ಎಲ್ಲಿಂದ ಎಲ್ಗೋ ಕನೆಕ್ಷನ್ ಮಾಡ್ತಾವನೆ. ತಡ್ಯ, ನಮ್ಮ ಅಮೂಲ್ ಬೇಬಿ ದಿವ್ಯಾಕನ್ ಸೆಲೆಕ್ಷನ್ ಅಲ್ಲ, ನಮ್ ಸತ್ಯನ್ ಸೆಲೆಕ್ಷನ್. ಅವರು ನನ್ನ ಸೆಲೆಕ್ಷನ್ ಅಲ್ಲ. ಆಹಾ, ದಿವ್ಯಕ್ಕ ಸರಿಯಾಗಿ ಹೇಳಿದ್ರು. ನಾನು ಅವ್ರ ಸೆಲೆಕ್ಷನ್.